ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ನೀವು ಹೇಗಿದ್ದೀರಾ? ನೀವು ತುಂಬ ಚೆನ್ನಾಗಿದ್ದೀರಾ. ಹಾಗೆ ದೈವದ ಆಶೀರ್ವಾದ, ಗುರುವಿನ ಮಾರ್ಗದರ್ಶನ ಸರಿಯಾದ ಸಮಯಕ್ಕೆ ನಿಮಗೆ ಸಿಗ್ತಾ ಇದೆ. ಹಾಗೆ ನೀವು ಸುರಕ್ಷಿತ ಹಾಗೆ ಸಂತೋಷವಾಗಿದ್ದೀರಾ. ಈಗಿನ ಎನರ್ಜಿಯ ಚೆಕ್ ರೀಡಿಂಗ್ ಆಗಿರುತ್ತೆ. ನಿಮ್ಮವರೆಗೆ ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು, ಯಾವ ಒಂದು ಸೂಚನೆಯನ್ನು ತರ್ತಾ ಇದ್ದಾವೆ. ಹಾಗೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ, ಹಾಗೆ ಮಾರ್ಗದರ್ಶನ ಕೂಡ ಮಾಡುತ್ತೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಯಾಕಂದರೆ ನಂಬಿಕೆ ಅನ್ನೋದು ಒಂದು ಮಹತ್ತರವಾದ ಎನರ್ಜಿ. ಅದನ್ನು ನೀವು ಯಾವ ರೀತಿ ಅನ್ವಯಿಸ್ಕೊಳ್ತೀರೋ ಅದೇ ರೀತಿ ಆ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಕೆಲವರ ಎನರ್ಜಿ ಪ್ರಕಾರ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, ನಿಮಗೆ ಅವರ ಪ್ರೀತಿಯನ್ನು ಹೇಳಿಕೊಳ್ಳಲು ಬಯಸ್ತಾ ಇದ್ದಾರೆ. ಆದರೆ ಆ ಒಂದು ಎನರ್ಜಿನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ದೀರಾ. ಅವ್ರು ಏನು ಹೇಳಬೇಕು ಅಂತೇಳಿ ಬಯಸ್ತಾ ಇದ್ದಾರೆ, ನಿಮ್ಮಿಂದ ಏನನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ ಅಂತ. ಆದರೂ ನೀವು ಅವರನ್ನು ನಿಮ್ಮ ಬಳಿ ಬರಲು ಬಿಡ್ತಾ ಇಲ್ಲ, ಅದನ್ನು ಹೇಳೋಕ್ಕೆ ಬಿಡ್ತಾ ಇಲ್ಲ, ಅವರನ್ನು ದೂರವೇ ಇಡ್ತಾ ಇದ್ದೀರಾ. ಇಲ್ಲಿ ನಿಮಗೆ ಈ ಸಮಯದಲ್ಲಿ ಹಾರ್ಟ್ ಚಕ್ರವನ್ನು ಜಾಗೃತಗೊಳಿಸುವ ಅವಶ್ಯಕತೆ ಇದೆ. ಅದನ್ನು ಗುರುತಿಸಿ ಜಾಗೃತಗೊಳಿಸ್ಕೊಳ್ಳಿ. ಹಾಗೆ ನೀವು ಈ ತಿಂಗಳಲ್ಲಿ ಸ್ವಲ್ಪ ಗಿಳಿ ಹಸಿರು ಬಣ್ಣವನ್ನು ತೊಡುವುದು ಬಹಳ ಶ್ರೇಯಸ್ಕರ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಹಸಿರಿನ ಮಧ್ಯೆ ನೀವು ಇರಬೇಕು, ಅಂದರೆ ಪ್ರಕೃತಿಯ ಮಧ್ಯೆ ನೀವು ಹೋಗಬೇಕು, ಕನೆಕ್ಟ್ ಆಗಬೇಕು ಆ ಎನರ್ಜಿಗೆ ಅಂತ ಹೇಳಿ ಇಲ್ಲಿ ಸೂಚಿಸ್ತಾ ಇದೆ. ಯಾವುದಾದ್ರೂ ಒಂದು ಹೂವಿನ ಗಿಡವನ್ನು ತರಬಹುದು ನೀವು, ಇಲ್ಲ ಯಾರೋ ನಿಮಗೆ ಉಡುಗೊರೆಯ ರೂಪದಲ್ಲಿ ಕೊಡಬಹುದು. ಆ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗೆ ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ನೀವು ಬಳಸ್ಬೋದು, ಅಂದರೆ ಹಸಿರು ಬಣ್ಣದ ತರಕಾರಿಗಳನ್ನು. ನಿಮ್ಮ ಹಾರ್ಟ್ ಚಕ್ರಕ್ಕೆ ಇದು ತುಂಬ ಉತ್ತಮ ಅಂತ ಹೇಳಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗೆ ನೀವು ಆದಷ್ಟು ಬೇಗನೆ ವೆಕೇಷನ್ಗೆ ಟ್ರಾವೆಲ್ ಮಾಡ್ತೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದಿ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ, ಶುಭವಾಗುತ್ತೆ ಅನ್ನೋ ರೀತಿಲೂ ಕೂಡ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ನಿಮಗೆ ಕೆಲವು ಅಭ್ಯಾಸಗಳಿದ್ದಾವೆ, ಹವ್ಯಾಸಗಳಿದ್ದಾವೆ, ಅವುಗಳನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕು. ಅಂದರೆ ಯಾವುದಾದ್ರೂ ರೂಪದಲ್ಲಿ ಹಣವನ್ನು ವ್ಯಯಿಸಿ ಆಟ ಆಡೋದಾಗಿರ್ಬೋದು, ಅಂದರೆ ಚಾಲೆಂಜ್ ತಗೊಂಡು ಹಣ ಕಟ್ಟಿ ಆಟ ಆಡ್ತಾರಲ್ಲ, ಆ ರೀತಿಯಾಗಿ ಆಟ ಆಡೋ ಅಭ್ಯಾಸ ಇದೆ ಅಂದರೆ, ಹವ್ಯಾಸವಾಗಿದೆ ಅದೀಗ ಅಂದರೆ, ಅದರಿಂದ ನೀವು ದೂರ ಇರೋದೇ ಒಳಿತು ಅನ್ನೋ ರೀತಿಲಿ ಬರ್ತಾ ಇದೆ. ಯಾಕಂದರೆ ಅದು ನಿಮ್ಮನ್ನು ಆಳವಾಗಿ ಅದರ ಒಳಗೆ ಸೆಳೆದುಕೊಳ್ತಾ ಇದೆ, ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಇದರಿಂದ ನಿಮ್ಮ ಜೀವನಕ್ಕೆ ತುಂಬ ದುಷ್ಪರಿಣಾಮ ಉಂಟಾಗುತ್ತೆ ಅನ್ನುವ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಗುರುವಿನಿಂದ, ನೀವು ನಂಬಿದ ದೈವಶಕ್ತಿಯಿಂದ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಪುಣ್ಯದ ಫಲ ಈ ರೀತಿಯಾಗಿ ಎಚ್ಚರಿಸ್ತಾ ಇದೆ. ಇದು ಒಳ್ಳೆಯ ಸಮಯ. ಆ ಒಂದು ಚಟದಿಂದ, ಅಭ್ಯಾಸದಿಂದ, ಹವ್ಯಾಸ ಏನಾದರೂ ಅಂದ್ಕೊಳ್ಳಿ, ಅದರಿಂದ ನೀವೀಗ ಹೊರಗೆ ಬರಲೇಬೇಕು ಅಂತೇಳಿ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ಅದು ಹೇಳ್ತಾ ಇದೆ. ನಿಮ್ಮ ಒಳ ಮನಸ್ಸು ಎಚ್ಚರಿಕೆ ಕೊಟ್ಟರೂ ಕೂಡ ಅದು ನಿಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಅಂದರೆ ಅಲ್ಲಿ ಕಳ್ಕೊಂಡಿರ್ಬೋದು, ಪಡ್ಕೊಂಡಿರ್ಬೋದು, ನಿಮಗೆ ಅದ್ರ ಕಡೆ ಹೋಗಬೇಕು ಅನ್ನುವ ರೀತಿಲಿ ಉತ್ಸಾಹ ಉಂಟಾಗ್ತಾ ಇದೆ. ಆದರೆ ಅದು ಒಂದಲ್ಲ ಒಂದು ರೀತಿಲಿ ನಿಮಗೆ ಕೆಡುಕನ್ನೇ ತರುತ್ತೆ ಜೀವನದಲ್ಲಿ. ಹಾಗಾಗಿ ಅದರಿಂದ ನೀವು, ಅದು ಒಂದು ರೀತಿಯ ಕಾಯಿಲೆಯಾಗಿ, ರೋಗವಾಗಿ ಆವರಿಸ್ಬಿಟ್ಟಿದೆ ನಿಮ್ಮನ್ನು. ನೀವು ಅದರಿಂದ ಹೊರಗೆ ಬರಲೇಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ ಕೆಲವರ ಎನರ್ಜಿಗೆ. ಅದು ಹೀಗೂ ಆಗ್ಬೋದು, ಅಂದರೆ ಸ್ವಲ್ಪ ಹಣ ಕೊಟ್ಟರೆ, ಒಂದು 3,000 ಇನ್ವೆಸ್ಟ್ ಮಾಡಿದರೆ 6,000 ಕೊಡ್ತಾರೆ, ಇಲ್ಲ 20,000 ಇನ್ವೆಸ್ಟ್ ಮಾಡಿದ್ರೆ 40,000 ಕೊಡ್ತಾರೆ. ಈ ರೀತಿ ಏನಾದರೂ ನೀವು ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅದರಲ್ಲಿ ಆ ಬಲೆಗೆ ಬಿದ್ದು ನೋವನ್ನು ಅನುಭವಿಸಿದವರು ಇದ್ದೀರಾ. ಈಗ ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಅದರಿಂದ ತುಂಬ ಸಮಸ್ಯೆಗಳನ್ನು ಉಂಟು ಮಾಡ್ಕೊಂಡಿದ್ದೀರಾ. ಆದರೂ ಕೂಡ ಕಳ್ಕೊಂಡಿದ್ದೀರಲ್ಲ, ಆ ಒಂದು ಕಳ್ಕೊಂಡ ನೋವಿನ ಭಾವ ಮತ್ತೆ ಅದರ ಕಡೆ ಏನಾದರೂ ಮಾಡಿ ಗೆಲ್ಲಬೇಕು ಅನ್ನೋ ರೀತಿಲಿ ನಿಮಗೆ ಹವ್ಯಾಸ, ಒಂದು ಅಭ್ಯಾಸವಾಗಿ ಮಾರ್ಪಾಟು ಆಗ್ತಾ ಇದೆ. ಆದರೆ ನೀವು ಅದನ್ನು ಕಳ್ಕೊಂಡಿದ್ದೀರಲ್ಲ, ಅದೊಂದು ಪಾಠ ಅಂತ ಹೇಳಿ ಅಂದ್ಕೊಂಡು ಬಿಟ್ಬಿಡಿ. ಅದರಿಂದ ತುಂಬಾ ಒಂದು ಒಳ್ಳೆಯ ಪಾಠವನ್ನು ಕಲ್ತಿದ್ದೀರಾ. ಇಲ್ಲಿ ಕಳ್ಕೊಂಡಿದ್ದೀರಾ, ಮುಂದೆ ನೀವು ಅದನ್ನು ಚೇತರಿಸ್ಕೊಂಡು ಮುಂದೆ ನೀವು ಶ್ರಮ ಪಟ್ಟರೆ ಖಂಡಿತವಾಗಿಯೂ ಅದರ 10ರಷ್ಟು ನೀವು ಪಡ್ಕೊಳ್ತೀರಾ. ಅಂತಹ ಒಂದು ಗುಣ ನಿಮ್ಮಲ್ಲಿದೆ, ವ್ಯಕ್ತಿತ್ವ ನಿಮ್ಮಲ್ಲಿದೆ, ಅಂತಹ ಸ್ವಾವಲಂಬ ಗುಣ ಆಗಿರ್ಬೋದು, ನಾಯಕತ್ವದ ಗುಣ ಆಗಿರ್ಬೋದು ನಿಮ್ಮಲ್ಲಿದೆ. ಆದರೆ ಈ ಸಮಯದಲ್ಲಿ ಯಾವುದೋ ಒಂದು ಕರ್ಮದ ಬಂಧನ ನಿಮ್ಮನ್ನು ಅಡೆತಡೆಗೊಳಿಸಿ ಈ ರೀತಿಯ ಬ್ಲಾಕೇಜ್ ಎನರ್ಜಿಗೆ ತಂದೊಡ್ಡಿದೆ. ಇದು ಒಂದು ಕರ್ಮದ ಆಟ ಆಗಿರ್ಬೋದು, ಇಲ್ಲ ಪಾಠ ಆಗಿರ್ಬೋದು, ಇಲ್ಲ ಪರೀಕ್ಷೆನೂ ಆಗಿರ್ಬೋದು. ಇದರಿಂದ ನೀವು ಯಾವ ರೀತಿ ಹೊರಗೆ ಬರ್ತೀರಾ ಅನ್ನೋದೇ ನಿಮ್ಮ ಮುಂದಿನ ಭವಿಷ್ಯವನ್ನು ಒಂದು ಉಜ್ವಲವಾಗಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಹಾಗಾಗಿ ಇಲ್ಲಿ ನೀವು ಚೇತರಿಸ್ಕೊಳ್ಬೇಕು. ಆ ಹವ್ಯಾಸದಿಂದ ನಿಮ್ಮನ್ನು ನೀವು ಹೊರಗೆ ತರಲೇಬೇಕು. ನಿಮಗೆ ನೀವೇ ಭರವಸೆಯಾಗಿ ಆತ್ಮವಿಶ್ವಾಸದಿಂದ ನೀವು ಆ ವಿಚಾರವನ್ನು ಬಿಟ್ಟು ಬಿಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಇದನ್ನು ಗುರುವಿನ ಮಾರ್ಗದರ್ಶನ ಅಂದ್ಕೊಳ್ಳಿ. ಈಗ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇರುವ ಒಂದು ದೈವಿಕ ಸಂದೇಶ ಅಂತಲೂ ಕೂಡ ಅಂದ್ಕೊಳ್ಬಹುದು.
ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಒಂದು ಲಕ್ ನಿಮ್ಮ ಕಡೆ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದರೆ ಯಾವುದೋ ಒಂದು ವಿಚಾರವನ್ನು ತಗೊಂಡು ಅದನ್ನು ಮಾಡಲೋ ಬೇಡೋ ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಆ ವಿಚಾರದಲ್ಲಿ ಮುಂದುವರಿಬೋದು. ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ಸಮಯದಲ್ಲಿ ಯಾವ ವಿಚಾರದ ಬಗ್ಗೆ ಮುಂದುವರಿಬೇಕು ಅಂತ ಹೇಳಿ ಯೋಚಿಸ್ತಾ ಇದ್ದೀರಲ್ಲ, ಆ ವಿಚಾರದಲ್ಲಿ ಅದೃಷ್ಟ ನಿಮ್ಮ ಪರವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಗೈಡೆನ್ಸ್ ಅಂದರೆ ಒಂದು ಆಶೀರ್ವಾದ ಸಿಗ್ತಾ ಇದೆ. ಯಾರನ್ನು ನೀವು ಕಾಯ್ತಾ ಇರ್ಬೋದು, ಇಲ್ಲ ಅವರ ಫೋನ್ ಬರ್ಬೋದು, ಮೆಸೇಜ್ ಬರ್ಬೋದು, ಇಲ್ಲ ಅವರ ಬಗ್ಗೆ ಏನಾದರೂ ಒಂದು ವಿಚಾರ ತಿಳಿಬಹುದು ಅಂತೇಳಿ ನೀವು ಬಹಳ ಕಾತುರದಿಂದ ಕಾಯ್ತಾ ಇದ್ದೀರಾ. ಆದರೆ ಅವರೀಗ ಬ್ಯುಸಿ ಆಗಿದ್ದಾರೆ. ನೀವು ಕಾಯೋದು ಬೇಡ. ನಿಮ್ಮ ಒಂದು ಕರ್ತವ್ಯದಲ್ಲಿ ಮುಂದುವರಿಯಿರಿ, ನಿರತರಾಗಿರಿ. ಯಾವ ಕೆಲಸದ ಕಡೆ ನೀವು ಗಮನ ಕೊಡ್ತಾ ಇದ್ದೀರಲ್ಲ ಆ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳಿ. ಅದಕ್ಕೋಸ್ಕರ ಇದು ಸಮಯ ಸಿಕ್ಕಿದೆ. ಅನವಶ್ಯಕವಾಗಿ ಅವ್ರ ಬಗ್ಗೆ ಯೋಚಿಸಬೇಡಿ. ಸಮಯಕ್ಕೆ ಸರಿಯಾಗಿ ನಿಮ್ಮ ಎನರ್ಜಿಗೆ ಅವರ ಎನರ್ಜಿ ಕನೆಕ್ಟ್ ಆಗಿ ಖಂಡಿತವಾಗಿಯೂ ಅವರು ನಿಮ್ಮ ಕಡೆ ಬರ್ತಾರೆ. ಆದರೆ ಈಗ ಅವರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅಂತೇಳಿ ತೋರಿಸ್ತಾ ಇದೆ. ಇಲ್ಲ ನಿಮ್ಮ ಮತ್ತು ಅವರ ಮಧ್ಯ ಯಾವುದೋ ಒಬ್ಬ ವ್ಯಕ್ತಿ ಬಂದಿರೋದ್ರಿಂದ ಅವರು ಆ ಕಡೆ ಗಮನ ಹರಿಸಿದ್ದಾರೆ. ಹಾಗಾಗಿ ನಿಮ್ಮ ಎನರ್ಜಿ ಅವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇಲ್ಲ. ಖಂಡಿತ ನಿಮ್ಮ ಎನರ್ಜಿಯಲ್ಲಿ ತುಂಬ ವಿಶ್ವಾಸ ಇದೆ, ನಂಬಿಕೆ ಇದೆ. ಹಾಗಾಗಿ ಆ ಎನರ್ಜಿ ಒಂದಲ್ಲ ಒಂದು ಕ್ಷಣ ಅವರ ಎನರ್ಜಿಗೆ ಕನೆಕ್ಟ್ ಆಗೇ ಆಗುತ್ತೆ. ಆಗ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾರೆ. ನಿಮಗೆ ಮೆಸೇಜ್ ಕೂಡ ಮಾಡ್ಬೋದು, ಬರ್ಬೋದು, ಇಲ್ಲ ಅವರ ಬಗ್ಗೆ ನಿಮ್ಗೆ ಏನಾದರೂ ಒಂದು ಕೆಲವಷ್ಟು ಮಾಹಿತಿಗಳು ತಿಳಿಬೋದು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರೆಸೊನೇಟ್ ಆಗ್ತಾ ಇದೆ. ಆದರೆ ಈಗ ಸಮಯ ವ್ಯರ್ಥ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇದೆ. ಯಾವುದೋ ಕೆಲಸದಲ್ಲಿ ವಿಚಾರದಲ್ಲಿ ಇಲ್ಲ ಒಬ್ಬರು ಜೊತೆ ಅವರು ವ್ಯಸ್ತವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗೆ ಯಾರದ್ದೋ ಮದುವೆಗೆ ಹೋಗುವ ಎನರ್ಜಿ ಕನೆಕ್ಟ್ ಆಗ್ತಿದೆ. ನೀವು ಖಂಡಿತ ಅಲ್ಲಿ ಕೆಲವರ ಪರಿಚಯದಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳು ಘಟಿಸ್ತವೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರೆಸೊನೇಟ್ ಆಗ್ತದೆ. ಯಾವುದು ಬೇಕು, ಯಾವುದು ತಗೊಳ್ಬೇಕು, ಯಾವುದನ್ನು ತಗೊಳ್ಬಾರ್ದು ಅಂತ ಹೇಳಿ ನೀವು ಸ್ವಲ್ಪ ವಿವೇಕದಿಂದ ವರ್ತಿಸಬೇಕು. ಆ ಸಮಯದಲ್ಲಿ ಹೆಚ್ಚಾಗಿ ಮೌನವನ್ನು ವಹಿಸಿ ಎಷ್ಟು ಬೇಕೋ ಅಷ್ಟು ಮಾತುಕತೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾರಿಗೂ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಷನ್ ಉಂಟಾಗಿದೆ ಅಂದರೆ ಮೋಹ ಅಂದ್ಕೊಳ್ಬೋದು, ಇಲ್ಲ ಪ್ರೀತಿ ಅಂದ್ಕೊಳ್ಬೋದು, ಇಲ್ಲ ಸೆಳೆತ ಅಂದ್ಕೊಳ್ಬೋದು, ಆಕರ್ಷಣೆ ಅಂದ್ಕೊಳ್ಬೋದು, ಅದು ಉಂಟಾಗಿದೆ. ಅವರು ನಿಮ್ಮನ್ನು ವಶಪಡಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಆದರೆ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಒಂದು ಎಚ್ಚರಿಕೆ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಯಾವುದು ಸತ್ಯವಾಗಿದೆಯೋ, ಪವಿತ್ರವಾಗಿದೆಯೋ, ಶುದ್ಧವಾಗಿದೆಯೋ ಅದು ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ. ಹಾಗಾಗಿ ಅದರ ಮೇಲೆ ವಿಶ್ವಾಸವಿಡಿ. ನಿಮ್ಮ ಯಾವುದೇ ಒಂದು ವಿಚಾರದಲ್ಲಿ ಗೊಂದಲ ಉಂಟಾದಾಗ ಅದನ್ನು ಗುರುವಿನ ಪಾದಗಳಲ್ಲಿ ನೀವು ಶರಣಾಗಿಸಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಕಡೆ ನೀವು ಗಮನ ಕೊಟ್ಟಾಗ ಖಂಡಿತವಾಗಿ ನಿಮಗೆ ಏನು ಬೇಕು, ಏನು ಬೇಡ ಅನ್ನೋದನ್ನು ಅವರು ಗುರುತಿಸಿ ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗ್ತಾರೆ ಒಂದೊಂದಾಗಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಆಯ್ಕೆ ಸರಿಯಾಗಿದ್ದರೆ ಗುರುವಿನ ಆಶೀರ್ವಾದ, ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗೆ ಯಾರಾದರೂ ನಿಮ್ಮನ್ನು ವಂಚಿಸಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೂ ಕೂಡ ನಿಮ್ಮ ಮೇಲಿರುವ ಗುರುವಿನ ಕೃಪಾ ದೃಷ್ಟಿಯನ್ನು ಎದುರಿಸಲು ಅವರಿಂದ ಸಾಧ್ಯ ಆಗೋದಿಲ್ಲ. ಅಂತ ವಂಚನೆ ನಿಮ್ಗೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕನೆಕ್ಟ್ ಆಗ್ತದೆ. ಯಾವಾಗಲಾದರೂ ನೀವು ಮೈ ಮರೆತಾಗ ಅಂದರೆ ನೀವು ಸಂದೇಹಕ್ಕೆ ಒಳಗಾಗಿ ಗುರುವಿನ ಮೇಲೆ ಅನುಮಾನ ಪಟ್ಟದ್ದಾಗಿ ನೀವು ನಂಬಿದ ದೈವಶಕ್ತಿಗಳನ್ನು ಕಡೆಗಣಿಸಿದ್ದಾಗಿರ್ಬೋದು, ಇಂಥ ಸಮಯದಲ್ಲಿ ಕೊಂಚ ಸಮಯ ನಿಮ್ಮಲ್ಲಿ ಯಾವುದೋ ರೀತಿ ಒಂದು ನಕಾರಾತ್ಮಕತೆ ಭಾವ ಉಂಟಾದಾಗ ಒಮ್ಮೊಮ್ಮೆ ನಿಮಗೆ ಮೋಸ ಆಗಿರ್ಬೋದು, ಇಲ್ಲ ವಂಚನೆಗಳಾಗಿರ್ಬೋದು, ಕೆಟ್ಟದಾಗಿರ್ಬೋದು ಆಗುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಯಾವಾಗಲೂ ಗುರುವಿನ ನೆರಳಿನಲ್ಲಿ ನಾನು ಸುರಕ್ಷಿತ ಅನ್ನುವ ಭಾವದಿಂದ ಅವರ ಬಳಿ ಎಲ್ಲ ವಿಚಾರವನ್ನು ಹೇಳ್ಕೊಳ್ಳಿ, ಸಮರ್ಪಣೆ ಮಾಡಿ ನಿಮ್ಮ ಒಂದು ದೃಷ್ಟಿಕೋನ ಏನಿದೆ ಅದರ ಕಡೆ ಗಮನ ಹರಿಸಿ ಮುಂದೆ ಹೋಗಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಎಲ್ಲವನ್ನು ಗಮನಿಸ್ತಾ ಇರುವ ಗುರುವು ನಿಮ್ಮನ್ನು ಆಶೀರ್ವದಿಸ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಹಾಗಾಗಿ ಕೆಲವೊಂದು ಸಾರಿ ಏರಿಳಿತಗಳು ಉಂಟಾಗ್ತವೆ, ಅಡೆತಡೆಗಳು ಉಂಟಾಗಿ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ಅಂದರೆ ನೀವು ಮಾಡಿರುವ ಪ್ರಾರ್ಥನೆಯಲ್ಲಿ, ಸಂಕಲ್ಪದಲ್ಲಿ ಸ್ವಲ್ಪ ವಿಳಂಬ ಆದಾಗ ಕೊರತೆ, ಕೊರಗು, ಹಾಗೆ ನಿರಾಸೆ ಕಾಡುತ್ತೆ. ಇಲ್ಲ ಅಂತಲ್ಲ, ಹಾಗಂತ ಭರವಸೆ ಕಳ್ಕೊಳ್ಳೋದಲ್ಲ. ಅದು ತಡ ಆಗ್ತಾ ಇರೋದಕ್ಕೂ ಒಂದು ಬಲವಾದ ಕಾರಣವಿರುತ್ತೆ. ಆ ಸಮಯದಲ್ಲಿ ಕೆಲವೊಂದು ಸತ್ಯಗಳು ನಿಮಗೆ ತಿಳಿಯೋದಿರುತ್ತೆ, ಇಲ್ಲ ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಿರುತ್ತೆ, ಇಲ್ಲಾಂದರೆ ಪರೀಕ್ಷೆನೂ ಆಗಿರ್ಬೋದು, ಇಲ್ಲ ಕರ್ಮಗಳ ಒಂದು ಬಿಡುಗಡೆಯ ಹಂತವೂ ಆಗಿರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಸಂದೇಹ ಪಡಬಾರ್ದು ಭಗವಂತನ ಮೇಲೆ. ನಿಮ್ಮ ತಂದೆ ತಾಯಿ ಇದ್ದ ಹಾಗೆ ಅವರು ಕೂಡ ಅಲ್ವಾ, ಅಂದರೆ ನಿಮಗೆ ಹೇಗೆ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೋ ಹಾಗೆ ಭಗವಂತನೂ ಕೂಡ ನಮ್ಮೆಲ್ಲರ ಒಂದು ಜನ್ಮಕ್ಕೆ ಕಾರಣವಾಗಿದ್ದಾರೆ. ಅಂದರೆ ಅವರ ಅಂಶವೇ ನಾವಾಗಿದ್ದೀವಿ ಅಂದಮೇಲೆ ನೀವು ಅವರ ಮೇಲೆ ಯಾವುದೇ ಕಾರಣಕ್ಕೂ ಸಂದೇಹ ಪಟ್ಟಷ್ಟು ಅವರ ಮತ್ತು ನಿಮ್ಮ ಮಧ್ಯೆ ಅಂತರ ಹೆಚ್ಚಾಗತ್ತೆ. ಆಗ ಅವರ ಆಶೀರ್ವಾದವನ್ನು ನೀವು ಪಡ್ಕೊಳ್ಳೋಕ್ಕೆ ಮಧ್ಯೆ ಆ ಸಂದೇಹ ಎಲ್ಲೋ ಒಂದು ರೀತಿಯಲ್ಲಿ ವಿಳಂಬ, ಅಡೆತಡೆ, ಬ್ಲಾಕೇಜ್ ಆಗಿರ್ಬೋದು ಮಾಡುತ್ತೆ. ಅದ್ರ ಜೊತೆಗೆ ಕೆಲವೊಂದು ಕರ್ಮಗಳನ್ನು ನೀವೇನು ಅನುಭವಿಸ್ಬೇಕಾಗಿರುತ್ತಲ್ಲ ಅದನ್ನು ಅನುಭವಿಸಲೇಬೇಕಾಗತ್ತೆ. ಅನುಭವಿಸೋದು
ಶತಸಿದ್ಧ, ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಪ್ರಮಾಣವನ್ನು ತಗ್ಗಿಸೋದಾಗಿರ್ಬೋದು, ಇಲ್ಲಾಂದರೆ ಅದನ್ನು ಬದಲಾವಣೆ ಮಾಡಿಕೊಡುವ ಹಂತವನ್ನು ಭಗವಂತ ಗುರುವು ನಿಮಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅಂಥ ಅವಕಾಶವನ್ನು ಇಲ್ಲಿ ಸಂದೇಹ ಪಟ್ಟು ಗುರುವಿನ ಶಕ್ತಿಯ ಮೇಲಾಗಿರ್ಬೋದು, ಭಗವಂತನ ಶಕ್ತಿಯ ಮೇಲಾಗಿರ್ಬೋದು, ನಿಮ್ಮ ನಂಬಿಕೆಯ ಪ್ರಾರ್ಥನೆಯ ಮೇಲಾಗಿರ್ಬೋದು ಸಂದೇಹ ಪಟ್ಟು ನಿಮ್ಗೇನು ಸಿಗಬೇಕಲ್ಲ ಅದನ್ನು ಕಳ್ಕೋಬೇಡಿ. ಇನ್ನೇನು ಕೊನೆ ಹಂತದಲ್ಲಿದ್ದೀರಾ, ಇಷ್ಟು ದಿನ ಶ್ರಮ ಪಟ್ಟಿದ್ದೀರಾ, ಹೋರಾಟವನ್ನೇ ಮಾಡಿದ್ದೀರಾ, ಹಾಗೆ ಶುದ್ಧವಾದ ಮನಸ್ಸಿನೊಂದಿಗೆ ಒಂದು ಸೇವೆಯನ್ನು ಕೂಡ ಮಾಡಿದ್ದೀರಾ. ಇದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಆದರೆ ಸಂದೇಹ ಪಟ್ಟು ಎಲ್ಲೋ ಒಂದು ರೀತಿಯಲ್ಲಿ ನಿರಾಸೆ, ಕೊರತೆಗಳನ್ನು ನಿಮ್ಮ ಜೀವನದಲ್ಲಿ ಮೂಡಿಸ್ಕೊಂಡು ನೆಗೆಟಿವ್ ಎನರ್ಜಿನ ನಿಮ್ಮ ಮೇಲೆ ನೀವೇ ಸೆಳೆದುಕೊಳ್ಳುವ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಆ ಒಂದು ವಿಚಾರವನ್ನು ದೂರವೇ ಇಡಿ, ಇಗ್ನೋರ್ ಮಾಡಿ. ನಿಮ್ಮ ಜೊತೆ ಗುರುವಿದ್ದಾರೆ, ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ, ಹಾಗೆ ನಿಮ್ಮ ಪಿತೃಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಮೇಲೆ ಬಲವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವೀಗ ಅವರಿಗೋಸ್ಕರ ಅವರ ಹೆಸರಲ್ಲಿ ದಾನ ಧರ್ಮದ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಾ, ಅವರನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಅವರ ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ಅವರ ಆಶೀರ್ವಾದ ಈ ಸಮಯದಲ್ಲಿ ಇದೆ. ಹಾಗಾಗಿ ನೀವು ಮಾಡ್ತಾ ಇರುವ ಪ್ರಯತ್ನ ಪ್ರಾಮಾಣಿಕವಾಗಿದೆ, ನಿಷ್ಠೆಯಿಂದ ಕೂಡಿದೆ ಅಂದರೆ, ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿದೆ ಅಂದರೆ ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡುವ ಅವಶ್ಯಕತೆ ಇಲ್ಲ, ಆತ್ಮವಿಶ್ವಾಸವನ್ನು ಕುಗ್ಗಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದು ಸಿಗುತ್ತೋ ಇಲ್ಲೋ, ಇಲ್ಲ ಅದಾಗುತ್ತೋ ಇಲ್ಲೋ, ನನಗೆ ಯಾರೂ ಬೆಂಬಲ ಇಲ್ಲ ಅಂತೇಳಿ ನೀವು ಕೊರಗುವ ಅವಶ್ಯಕತೆಯೇ ಇಲ್ಲ. ಮನುಷ್ಯರ ಬೆಂಬಲಕ್ಕಿಂತ ಗುರುವಿನ ಬೆಂಬಲ, ಭಗವಂತನ ಬೆಂಬಲ ನಿಮ್ಮ ಮೇಲಿದೆ ಅನ್ನುವ ವಿಶ್ವಾಸದಿಂದ ನಾವು ಮುಂದುವರೆದ್ರೆ ಖಂಡಿತವಾಗಿ ನಿಮಗೇನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ನಿಮಗೆ ಬೇಡ ಆದದ್ದು ಅಂದರೆ ನಿಮಗೆ ಕೆಟ್ಟದನ್ನು ಉಂಟು ಮಾಡೋದಾಗಿರ್ಬೋದು, ಅಂದರೆ ಈಗಿನ ಎನರ್ಜಿಗೆ ನಿಮಗೆ ತಿಳಿದೇ ಇರ್ಬೋದು, ಅದು ಬೇಕು ಅಂತೇಳಿ ಹಂಬಲಿಸ್ತಾ ಇರ್ಬೋದು ಮನಸ್ಸು. ಆದರೆ ನೀವು ಯಾವ ಗುರುವಿನಲ್ಲಾಗಿರ್ಬೋದು, ಯಾವ ದೇವರಲ್ಲಾಗಿರ್ಬೋದು ಶರಣಾಗಿದ್ದೀರಲ್ಲ, ಅವರಿಗೆ ಗೊತ್ತಿದೆ ನಿಮ್ಗೇನು ಕೊಡಬೇಕು, ಯಾವುದರಿಂದ ನಿಮಗೆ ತೊಂದರೆ ಆಗುತ್ತೆ, ಯಾವುದು ಕೊಟ್ಟರೆ ಒಳ್ಳೆಯದು ಅಂತೇಳಿ. ಹಾಗೆ ಅದರ ಆಧಾರದ ಮೇಲೆ ನಿಮ್ಮ ಭವಿಷ್ಯ ಇಲ್ಲಿ ಸುಂದರವಾಗಿ ರೂಪಿಸಲ್ಪಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಿದೆ. ಅಂದರೆ ನಿಮ್ಮ ಒಂದು ಜೀವನ ಭವಿಷ್ಯ ಗುರುವಿನ ಭಗವಂತನ ಯೋಜನೆಯ ಒಂದು ಭಾಗವಾಗಿದೆ. ಯಾಕಂದರೆ ನೀವು ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಪಿಸಿಕೊಂಡ ಶರಣಾಗಿಸಿದ ಮರುಕ್ಷಣದಿಂದ ನಿಮ್ಮ ಸಂಪೂರ್ಣ ಭಾರ ಅವರು ಭರಿಸಿದ್ದಾರೆ. ಹಾಗಾಗಿ ಇಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗಿ, ಫಲದ ನಿರೀಕ್ಷೆ ಮಾಡಿಬಿಡಿ. ಅದು ಯಾವ ಸಮಯಕ್ಕೆ ಹೇಗೆ ಯಾವ ರೂಪದಲ್ಲಿ ಬರಬೇಕು ಅದು ನಿಮ್ಮ ಬಳಿ ಬರ್ತಾ ಹೋಗುತ್ತೆ. ಅದ್ರ ಮೇಲೆ ನಂಬಿಕೆ ಇಡಿ. ಕೆಲವರ ಎನರ್ಜಿಯ ಪ್ರಕಾರ ನೀವು ಯಾವುದೋ ಒಂದು ವಿಚಾರದಲ್ಲಿ ಒತ್ತಡಕ್ಕೆ ಒಳಗಾಗಿದ್ದೀರಾ, ನಿಮ್ಮ ಒಂದು ತಾಳ್ಮೆಯನ್ನು ಕಳೆದುಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಹೇಳಲಾಗ್ತಾ ಇದೆ ನಿಮಗೆ ಒಂದು ಎನರ್ಜಿ, ನೀವು ಧೈರ್ಯವನ್ನು ಕಳ್ಕೊಳ್ಬಾರ್ದು, ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಳ್ಬಾರ್ದು. ಆದಷ್ಟು ಬೇಗನೆ ಅಂದರೆ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಬಹಳಷ್ಟು ಬದಲಾವಣೆ ಜೊತೆಗೆ ಬಹಳಷ್ಟು ಒಳ್ಳೆಯದಾಗೋದ್ರಲ್ಲಿದೆ. ಹಾಗಾಗಿ ಧೈರ್ಯವನ್ನು ಗೆಡಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನನ್ನು ಬಯಸ್ತಾ ಇದ್ದೀರೋ, ಯಾವ್ದು ನಡಿಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರೋ ಅದು ನಡಿಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ. ಅಂದರೆ ನೀವು ಏನನ್ನು ಬಹಳ ವರ್ಷಗಳಿಂದಾಗಿರ್ಬೋದು, ಬಹಳ ದಿನಗಳಿಂದಾಗಿರ್ಬೋದು ಆಗಬೇಕು ಅಂತೇಳಿ ಕಾಯ್ತಾ ಇದ್ದೀರಲ್ಲ, ಆ ವಿಚಾರ ನಡಿಲಿಕ್ಕೆ ಇನ್ನೂ ಸ್ವಲ್ಪ ಅವಕಾಶ ಸಮಯ ಬೇಕು ಅಂತೇಳಿ ಇಲ್ಲಿ ಎನರ್ಜಿ ನಿಮಗೆ ಹೇಳ್ತಾ ಇದೆ. ಹಾಗಾಗಿ ನೀವು ಧೃತಿಗೆಡೋದು ಬೇಡ, ತಾಳ್ಮೆ ಕಳ್ಕೊಬೇಡಿ, ಸಹನೆಯಿಂದ ಇರಿ. ಆ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ದೈವಿಕ ಸಮಯದ ಎನರ್ಜಿ ಪ್ರಕಾರನೇ ಆಗುತ್ತೆ. ಅಂದರೆ ದೈವ ನಿರ್ಣಯದ ಪ್ರಕಾರ ಅದರ ಸಮಯಕ್ಕೆ ಅದು ಆಗತ್ತೆ. ಅಂದರೆ ಭಗವಂತನ ಆಶೀರ್ವಾದ ಯಾವಾಗ ನಿಮ್ಮ ಮೇಲೆ ಅದು ನಡಿಬೇಕು ಅಂತೇಳಿ ಬಯಸುತ್ತಾ ಆ ಸಮಯದಲ್ಲೇ ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಅದು ವಿವಾಹ, ಸಂತಾನ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಬದಲಾವಣೆಯ ಸಂಕೇತ ಸೂಚಿಸ್ತಾ ಇದೆ. ಹಾಗಾಗಿ ಇಲ್ಲಿ ಗುರುವಿನಲ್ಲಿ ನೀವು ನಂಬಿದ ದೈವಶಕ್ತಿಗಳ ಮೊರೆನೇ ಹೋಗಿ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ಅವರನ್ನು ಸ್ಮರಿಸುವ ಕೆಲಸವನ್ನು ದಿನನಿತ್ಯ ನೀವು ನಡೆಸಲೇಬೇಕು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅವರ ಆಶೀರ್ವಾದ ನಿಮಗೆ ಯಾವಾಗಲೂ ಇರಲೇಬೇಕು. ಅವರು ನಿಮ್ಮನ್ನು ನೋಯಿಸಿದ್ರು ಅಂತೇಳಿ ನೀವು ಅವರನ್ನು ನೋಯಿಸುವ ಪ್ರಯತ್ನ ಮಾಡಲೇಬೇಡಿ. ಅವರು ನಿಮ್ಮನ್ನು ನೋಯಿಸಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇದೆ. ನೀವು ನೋಯಿಸಿದರೆ ಅದಕ್ಕೆ ಬೇರೆದ್ದೇ ರೀತಿಯಲ್ಲಿ ಕರ್ಮ ನಿಮ್ಮ ಜೊತೆ ಕನೆಕ್ಟ್ ಆಗುತ್ತೆ, ನೆನ್ಪಿಡಿ. ಈ ಸಮಯ ಹೇಗಿದೆ ಅಂದರೆ ನೀವು ನಿಮ್ಮ ಆಶೀರ್ವಾದಗಳ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ. ಅಂದರೆ ನೀವು ಮಾಡಿದ ಕರ್ಮಗಳು ಆಶೀರ್ವಾದಗಳಾಗಿ ಬದಲಾಗಿದ್ದಾವೆ. ಅದು ದಯೆ ಆಗಿರ್ಬೋದು, ಕರುಣೆ ಆಗಿರ್ಬೋದು, ಸೇವೆ ಆಗಿರ್ಬೋದು, ದಾನ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಯಾವ ರೀತಿ ಪೂಜೆ ಮಾಡಿದಿರೋ, ಯಾವ ರೀತಿ ಒಂದು ಸೇವೆ, ಯಾವ ರೀತಿ ನೀವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರಲ್ಲ ಅದು ಆಶೀರ್ವಾದವಾಗಿದೆ. ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಿದಿರೋ, ಇಲ್ಲ ಪ್ರಾಣಿ ಪಕ್ಷಿಗಳನ್ನು ಮುದ್ದಾಗಿ ಸಾಕಿ ಬೆಳೆಸ್ತಾ ಇದ್ದೀರೋ, ಇಲ್ಲ ಬೆಳೆಸಿದಿರೋ, ಇಲ್ಲ ಅವುಗಳ ಜೊತೆ ಕನೆಕ್ಟ್ ಆಗಿದಿರೋ, ಇಲ್ಲ ಇನ್ನೂ ಪ್ರಾಣಿಗಳನ್ನು ತರಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರೋ, ಈ ರೀತಿಯಾಗಿ ನಿಮ್ಮ ಒಂದು ಒಳ್ಳೆಯ ಉದ್ದೇಶಗಳ ಆಶೀರ್ವಾದ ಏನಿದೆಯಲ್ಲ ಅವುಗಳಿಂದ ಸಿಕ್ಕ ಆಶೀರ್ವಾದದ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಾ ಇರೋದ್ರಿಂದ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಅದ್ಭುತ ಪರಿವರ್ತನೆಗಳನ್ನು ಕಾಣ್ತೀರಾ. ಅಂದರೆ ಸರಳವಾಗಿ ಇದ್ರೂ ಪರವಾಗಿಲ್ಲ, ನಿಮ್ಮ ಜೀವನ ನೆಮ್ಮದಿ ಇರುತ್ತೆ, ಹಾಗೆ ಅದರಲ್ಲಿ ಆರೋಗ್ಯ ತುಂಬಿರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ತುಂಬ ದಿನದಿಂದ ಕೈಗೂಡದ ಕೆಲವು ವಿಚಾರಗಳಲ್ಲಿ ನಿಮಗೆ ಫಲ ಸಿಗತ್ತೆ.
ಯಾವ ವಿಚಾರದಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀರೋ, ಯಾವ ವಸ್ತು ಆಗಿರ್ಬೋದು, ಯಾವ ಒಂದು ವಿಚಾರ ಆಗಿರ್ಬೋದು, ಅದು ನಿಮ್ಮದಾಗಿದೆಯೋ ಅದರ ಮೇಲೆ ನಿಮ್ಮ ಅಧಿಕಾರ ಇದೆ. ಖಂಡಿತವಾಗಿಯೂ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಹಣದ ವಿಚಾರದಲ್ಲಿ ಯಾವ ರೀತಿ ಒಂದು ಉಳಿತಾಯ ಮಾಡಬೇಕೋ, ಇಲ್ಲ ಖರ್ಚು ಮಾಡಬೇಕೋ, ಇಲ್ಲ ಅದನ್ನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರಲ್ಲ, ಆ ವಿಚಾರವನ್ನು ಒಂದು ಕಡೆ ಬರೆದು ಮ್ಯಾನಿಫೆಸ್ಟ್ ಮಾಡಿ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಓವರ್ ಥಿಂಕಿಂಗ್ ಮಾಡಬೇಡಿ. ಅಂದರೆ ಅತಿಯಾದ ಒತ್ತಡಕ್ಕೆ ನಿಮ್ಮನ್ನು ನೀವು ಜಾರಿಸ್ಕೊಳ್ಬೇಡಿ. ಈ ಸಮಯ ನಿಮಗೆ ನಿದ್ರೆಯ ಅವಶ್ಯಕತೆ ಇದೆ. ಹಾಗೆ ನೆಮ್ಮದಿಯ ಫೀಲ್ ಕೂಡ ನೀವು ಮಾಡಿಕೊಳ್ಳೇಬೇಕು. ಹಾಗಾಗಿ ಧ್ಯಾನ ಮಾಡಿ ನಿಮಗೆ ಯಾವುದು ಸೇವೆ ಇಷ್ಟ ಆಗುತ್ತೋ, ಅಂದರೆ ದೇವಸ್ಥಾನಕ್ಕೆ ಹೋಗೋದು ಇಷ್ಟ ಆಗುತ್ತೋ, ಇಲ್ಲ ಪ್ರಕೃತಿಯ ಮಧ್ಯೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಇಷ್ಟ ಆಗುತ್ತೋ, ಇಲ್ಲ ಹರಿಯುವ ನೀರು ನೋಡೋದು ಇಷ್ಟ ಆಗುತ್ತೋ, ಇಲ್ಲ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡುವ ವಿಚಾರ ಇಷ್ಟ ಆಗುತ್ತೋ, ಇಲ್ಲ ಅಂದರೆ ಪ್ರಾಣಿ ಪಕ್ಷಿಗಳನ್ನು ನೋಡೋದು, ಇಲ್ಲ ಅವುಗಳ ಜೊತೆ ಬೆರೆಯೋದು, ಇಲ್ಲ ನೆಲದ ಮೇಲೆ ಚಪ್ಪಲಿ ಬಿಟ್ಟು ನಡೆಯೋದಾಡೋದು, ಈ ರೀತಿ ವಿಚಾರಗಳು ನಿಮಗೆ ತುಂಬ ಇಷ್ಟ. ಅಂದರೆ ಯಾವುದು ಇಷ್ಟನೋ ಆ ಒಂದು ಎನರ್ಜಿಯ ಜೊತೆ ಈ ಸಮಯದಲ್ಲಿ ನೀವು ಕನೆಕ್ಟ್ ಆಗೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಆಗೋದ್ರ ಜೊತೆಗೆ ಆರೋಗ್ಯ ಚೇತರಿಸ್ಕೊಳ್ಳುತ್ತೆ. ಹಾಗೆ ನಿಮ್ಮ ಬಾಲ್ಯದ ನೆನಪುಗಳು ಸಿಹಿ ಆಗಿದ್ದರೆ ಅವುಗಳನ್ನು ನೆನಪು ಮಾಡ್ಕೊಳ್ಳಿ. ನಿಮಗೆ ಇಷ್ಟವಾದ ಪ್ರತಿಯೊಂದು ವಿಚಾರಗಳು, ಖುಷಿ ಕೊಟ್ಟ ಪ್ರತಿಯೊಂದು ವಿಚಾರಗಳಿಗೂ ಕೃತಜ್ಞತರಾಗಿದ್ದೀರಾ. ಹಾಗಾಗಿ ಆ ನೆನಪುಗಳು ನಿಮ್ಮ ಮನದಲ್ಲೇ ಅಚ್ಚಳಿದೆ ಉಳಿದೇವೆ. ಈ ವಿಚಾರಗಳನ್ನು ನೀವು ನೆನಪು ಮಾಡಿಕೊಂಡಾಗ ಈ ಎಲ್ಲ ವಿಚಾರಗಳು ನಿಮ್ಮನ್ನು ಹೀಲ್ ಮಾಡ್ತವೆ. ಇದರಿಂದ ಒತ್ತಡ ಕಡಿಮೆ ಆಗುತ್ತೆ. ಹಾಗೆ ನಿಮಗೆ ಶಾಂತಿ, ನೆಮ್ಮದಿ, ಹಾಗೆ ಹೊಸದೊಂದು ದಾರಿ ತೆರೆದುಕೊಳ್ಳುತ್ತೆ. ಅಂದರೆ ಯಾವ ವಿಚಾರದಲ್ಲಿ ನೀವು ಸ್ವಲ್ಪ ಗೊಂದಲದಲ್ಲಿದ್ದೀರೋ, ಚಿಂತೆಯಲ್ಲಿದ್ದೀರೋ, ಆ ಎಲ್ಲ ವಿಚಾರಗಳಿಗೂ ನಿಮಗೆ ಒಂದು ಬಲವಾದ ತಿರುವು ಸಿಗುತ್ತೆ. ಹಾಗೆ ನಿಮ್ಮ ಆತ್ಮಸ್ಥೈರ್ಯದಿಂದ ಆಗಿರ್ಬೋದು, ಇಲ್ಲ ನಿಮ್ಮದೇ ಆದ ಬುದ್ಧಿವಂತಿಕೆಯಿಂದ, ವಿವೇಕದಿಂದ ನೀವು ವರ್ತಿಸ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ. ಇವೆಲ್ಲವೂ ನಿಮಗೆ ಸಹಾಯ ಮಾಡ್ತವೆ. ನೀವು ಗಳಿಸಿದ ಈ ಎಲ್ಲ ವಿಚಾರಗಳು ನೀವೇ ಇವೆಲ್ಲವನ್ನು ಪ್ರೀತಿಸಿದಿರ, ನಿಮ್ಮ ನೆನಪಲ್ಲಿ ಉಳಿಸ್ಕೊಂಡಿದ್ದೀರ. ಹಾಗಾಗಿ ಇವೆಲ್ಲವೂ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಮಾಡ್ತವೆ. ಯಾಕಂದರೆ ನೀವೀಗ ಯಾವಾಗಲೂ ಇವುಗಳನ್ನು ನೆನಪು ಮಾಡಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀರ. ಹಾಗಾಗಿ ಅವುಗಳ ಆಶೀರ್ವಾದ ನಿಮಗೆ ನಿರಂತರವಾಗಿ ಸಿಗ್ತಾನೆ ಇದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾವ ವಿಚಾರಗಳು ನಿಮಗೆ ಟಾಕ್ಸಿನ್ ಎನರ್ಜಿಯನ್ನು ಕೊಡ್ತಾ ಇದ್ದಾವೋ, ಇಲ್ಲ ತುಂಬ ಫೋನ್ ನೋಡ್ತಾ ಇದ್ದೀರಾ ನಿದ್ದೆಗೆಟ್ಟಾಗಿರ್ಬೋದು, ಇಲ್ಲ ಅಂದರೆ ಇನ್ಯಾವುದೋ ರೀತಿಯಲ್ಲಿ ಅನವಶ್ಯಕ ವ್ಯಕ್ತಿಗಳ ಜೊತೆ ಅನವಶ್ಯಕವಾದ ಚರ್ಚೆಗೆ ಇಳಿತಾ ಇದ್ದೀರಾ, ವಾದಕ್ಕೆ ಇಳಿತಾ ಇದ್ದೀರಾ, ಅವರಿಂದ ನಿಮಗೆ ತೊಂದರೆ ಇದೆ, ಅವ್ರ ಮಾತಿನಿಂದ ನಿಮಗೆ ನೋವಾಗ್ತಾ ಇದೆ ಅಂದರೂ ಕೂಡ ಅವರ ಎದುರು ನಿಲ್ತಾ ಇದ್ದೀರಾ ಅಂದರೆ ಆ ಎನರ್ಜಿಯಿಂದ ನೀವು ಹೊರಗೆ ಬರಬೇಕು, ಇಗ್ನೋರ್ ಮಾಡಬೇಕು ಅವರನ್ನು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅನಿವಾರ್ಯ ಅವ್ರ ಜೊತೆಗಿರೋದು. ಹಾಗಂತ ಅವರ ಎಲ್ಲ ಮಾತುಗಳನ್ನು ನೀವು ಕೇಳಿಸ್ಕೊಳ್ಬೇಕು ಅಂತಲೂ ಇಲ್ಲ, ಹಾಗೆ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತಲೂ ಇಲ್ಲ. ಅವುಗಳನ್ನು ಇಗ್ನೋರ್ ಮಾಡಿ ನಿಮ್ಮ ಕರ್ತವ್ಯ ಜವಾಬ್ದಾರಿಯೊಂದಿಗೆ ನೀವು ಮುಂದೆ ಸಾಗಿ. ಇದು ನಿಮ್ಮ ಬುದ್ಧಿವಂತಿಕೆಯಾಗಿದೆ. ಪ್ರತಿಯೊಂದು ವಿಚಾರದಲ್ಲಾಗಿರ್ಬೋದು, ವ್ಯಕ್ತಿಯಲ್ಲಾಗಿರ್ಬೋದು, ವಸ್ತುವಲ್ಲಾಗಿರ್ಬೋದು, ಅದರಲ್ಲಿರುವ ಒಂದು ನೆಗೆಟಿವನ್ನು ನೋಡಬೇಡಿ, ಅದರಲ್ಲಿರುವ ಪಾಸಿಟಿವನ್ನು ಅಂದರೆ ಸೌಂದರ್ಯವನ್ನು ನೋಡಿ ಅದನ್ನು ಗುರುತಿಸಿ. ಅದರ ಎನರ್ಜಿ ಮಾತ್ರ ನಿಮಗೆ ಕನೆಕ್ಟ್ ಆಗಬೇಕು. ಅದರಲ್ಲಿರುವ ಒಂದು ನೆಗೆಟಿವ್ ಕೆಟ್ಟ ಗುಣ ನಿಮಗೆ ಕನೆಕ್ಟ್ ಆಗಬಾರ್ದು. ಆ ರೀತಿ ನೀವು ಮುಂದುವರಿರಿ. ಪಾಸ್ಟ್ ಜೀವನದಲ್ಲಿ ಯಾವುದೋ ವ್ಯಕ್ತಿಯ ಜೊತೆ ನಿಮಗೆ ಒಂದು ಸಂಬಂಧ ಇತ್ತು, ಅದು ಫ್ರೆಂಡ್ಶಿಪ್ಪು, ಇಲ್ಲ ಅಂದರೆ ನಿಮ್ಮ ಕಷ್ಟಗಳನ್ನು ಅವ್ರ ಹತ್ರ ಹೇಳ್ಕೊಳ್ತಾ ಇದ್ರಿ, ಇಲ್ಲ ಅವರಿಂದ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ತೊಗೊಂಡಿದ್ರಿ, ಇನ್ಯಾವುದೇ ರೀತಿ ವಿಚಾರ ಆಗಿರ್ಬೋದು. ಆದರೆ ಆ ಎನರ್ಜಿ ಈಗ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಗುರುವಿನಿಂದ ಆಗಿರ್ಬೋದು, ಬ್ರಹ್ಮಾಂಡದಿಂದ ಆಗಿರ್ಬೋದು, ಹಾಗೆ ನಂಬಿದ ದೈವಶಕ್ತಿಗಳಿಂದ ನಿಮಗೆ ಕೆಲವು ಉಡುಗೊರೆ ಸಿಗ್ತವೆ ಈ ತಿಂಗಳಲ್ಲಿ. ಅದು ಹೀಲಿಂಗ್ ಎನರ್ಜಿ ಆಗಿರ್ಬೋದು, ಇಲ್ಲವೇ ಯಾವುದೋ ಒಂದು ಆಕಸ್ಮಿಕವಾದ ಬದಲಾವಣೆ, ಇಲ್ಲಾಂದರೆ ಯಾರೋ ಬರ್ಬೋದು, ನಿಮ್ಮ ಜೀವನದಲ್ಲಿರುವ ಒಂದು ನೆಗೆಟಿವ್ ವಿಚಾರ ದೂರ ಹೋಗ್ಬೋದು, ಯಾರೋ ನಿಮ್ಮ ಕೆಲಸವನ್ನು ಗುರುತಿಸಿ ಹೊಗಳ್ಬೋದು, ಗೌರವ ಕೊಡ್ಬೋದು. ಒಟ್ಟಾರೆಯಾಗಿ ನೀವು ನಂಬಿದ ಗುರುವಾಗಿರ್ಬೋದು, ಬ್ರಹ್ಮಾಂಡದ ಶಕ್ತಿ ಆಗಿರ್ಬೋದು, ಪ್ರಕೃತಿಯ ಶಕ್ತಿ ಆಗಿರ್ಬೋದು, ದೇವತೆಗಳ ಶಕ್ತಿ, ಒಟ್ಟಾರೆಗೊಂದು ಆಶೀರ್ವಾದ, ಕೃಪೆಯ ಶಕ್ತಿ ನಿಮ್ಮ ಕಡೆ ಉಡುಗೊರೆಯನ್ನು ಹೊತ್ತು ತರ್ತಾ ಇದೆ. ಹಾಗಾಗಿ ಅದನ್ನು ರಿಸೀವ್ ಮಾಡಿಕೊಳ್ಳುವ ಒಂದು ಎನರ್ಜಿಯಲ್ಲಿ ನೀವು ಇರಬೇಕು. ನೆಗೆಟಿವ್ ಎನರ್ಜಿ, ಇಲ್ಲ ನೆಗೆಟಿವ್ ವಿಚಾರಗಳು, ಇಲ್ಲ ಯಾವುದೋ ಒಂದು ಕೊರತೆ, ನಿರಾಸೆಗಳು ನಿಮ್ಮನ್ನು ಈ ಸಮಯದಲ್ಲಿ ಕಾಡಬಾರ್ದು. ಅಂದರೆ ಆ ವಿಚಾರಗಳು ನಿಮ್ಮಲ್ಲಿ ಇರಬಾರ್ದು. ಅದು ಯಾವುದೇ ರೀತಿ ಒಂದಾಗಿರ್ಬೋದು, ಹಣ ಆಗಿರ್ಬೋದು, ಇಲ್ಲ ತಾಯ್ತನದ ಸುಖ ಆಗಿರ್ಬೋದು, ಒಂದು ಕಂಕಣ ಭಾಗ್ಯ ವಿಚಾರದಲ್ಲಾಗಿರ್ಬೋದು, ಕೆಲಸ ಆಗಿರ್ಬೋದು, ಬದಲಾವಣೆ ಆಗಿರ್ಬೋದು, ಮನೆ ಕಟ್ಟೋ ವಿಚಾರದಲ್ಲಾಗಿರ್ಬೋದು, ಸೈಟ್ ಖರೀದಿ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ವ್ಯಾಪಾರದ ಉದ್ದೇಶ ಇಟ್ಕೊಂಡಿದ್ದೀರಾ ಅಂದರೆ ಆ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ಬದಲಾವಣೆ ಆಗಿರ್ಬೋದು, ಎಲ್ಲದರಲ್ಲೂ ಈ ಬ್ರಹ್ಮಾಂಡ ನಿಮಗೆ ಒಂದು ಉಡುಗೊರೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದೆ. ಹಾಗಾಗಿ ನೀವು ಅದೇ ಮನಸ್ಥಿತಿಯಿಂದ ಅದನ್ನು ಸ್ವೀಕರಿಸಿ. ಯಾವಾಗಲೂ ಸಂತೋಷವಾಗಿರಿ. ನನಗೆ ನನ್ನ ಗುರುವಾಗಿರ್ಬೋದು, ನೀವು ಯಾವ ರೀತಿ ಕನೆಕ್ಟ್ ಆಗ್ತಿರೋ ಆ ಎನರ್ಜಿಗೆ ಬ್ರಹ್ಮಾಂಡ ಅಂತ ಗುರುತಿಸ್ತಿರೋ, ಹಾಗೆ ನೀವು ನಂಬಿದ ದೇವತೆಗಳ ಹೆಸರು ಹೇಳ್ಕೊಳ್ತಿರೋ, ಒಟ್ಟಾರೆಗೆ ಆ ಎನರ್ಜಿ ನಿಮಗೆ ಒಂದು ಉಡುಗೊರೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾ ಇದೆ. ಅದು ದಾರಿಯಲ್ಲೇ ಇದೆ. ಹಾಗಾಗಿ ನೀವು ಅದನ್ನು ರಿಸೀವ್ ಮಾಡಿಕೊಳ್ಳುವ ಮೂಡಲ್ಲೇ ಇರಬೇಕು. ಅಂದರೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಬಿಂಬಿಸ್ಕೊಳ್ಬಾರ್ದು.
ಜ್ಞಾನನೂ ಆಗಿರ್ಬೋದು, ಒಂದು ಒಳ್ಳೆಯ ಕೆಲಸ ಆಗಿರ್ಬೋದು, ವಿದೇಶಕ್ಕೆ ಹೋಗೋ ಒಂದು ನಿರ್ಧಾರ ಇತ್ತಲ್ಲ ಆ ವಿಚಾರ ಕೈಗೂಡ್ಬೋದು. ಹಾಗೆ ಇನ್ನೂ ಅನೇಕ ರೀತಿಯ ಬ್ಲೆಸ್ಸಿಂಗ್ಗಳು ನಿಮ್ಮ ಕಡೆ ಬರ್ತಾ ಇದೆ. ನಿಮ್ಮ ಕಷ್ಟಕ್ಕಾಗಿರ್ಬೋದು, ಇಲ್ಲ ಯಾವುದೋ ರೀತಿ ಒಂದು ಅಡ್ಜಸ್ಟ್ಮೆಂಟಿಗಾಗಿರ್ಬೋದು, ನೀವು ಯಾರ ಹತ್ರನೋ ಹಣ ಇಸ್ಕೊಂಡಿರ್ತೀರ, ಅದನ್ನು ಕೊಡಬೇಕು ಅಂತೇಳಿ ನಿಮ್ಮ ಮನಸ್ಸು ತವಕಿಸ್ತಾ ಇದೆ, ಆದರೂ ಆಗ್ತಾ ಇಲ್ಲ. ಆದರೆ ನಿಮ್ಮ ಮನಸ್ಸಿನ ತವಕವನ್ನು ಹಾಗೆ ನಿಮ್ಮ ಒಂದು ಪ್ರಾಮಾಣಿಕತನವನ್ನು ಇಲ್ಲಿ ಭಗವಂತ ಗುರುತಿಸ್ತಾ ಇದ್ದಾರೆ. ಅಂದರೆ ಅದನ್ನು ಕೊಡಬೇಕು ಅಂತೇಳಿ ನೀವು ಪ್ರಯತ್ನಿಸ್ತಾ ಇದ್ದೀರಾ, ಆಗ್ತಾ ಇಲ್ಲ, ಆದರೂ ಕೊಡಬೇಕು ಅಂತೇಳಿ ಹಗಲು ಇರುಳು ಅನ್ನೋದೇ ನೀವು ಪ್ರಯತ್ನಿಸ್ತಾ ಇದ್ದೀರಾ. ಆ ಎನರ್ಜಿಯನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ನೀವು ಎಷ್ಟರ ಮಟ್ಟಿಗೆ ನೀವು ಅವರ ಹಣವನ್ನು ಹಿಂತಿರುಗಿಸ್ಕೊಡ್ಬೇಕು ಅಂತೇಳಿ ಬಯಸ್ತಾ ಇದ್ದಾರೋ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಉನ್ನತವಾದ ಬದಲಾವಣೆ ಆಗ್ತಾ ಇದ್ದಾವೆ. ಅಂದರೆ ಕೊಡೋಕ್ಕಾಗ್ತಾ ಇಲ್ಲ, ಆದರೆ ತುಂಬ ಒಳ್ಳೆಯದು ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಅಂದರೆ ಆದಷ್ಟು ಬೇಗನೆ ಆ ಎಲ್ಲ ರೀತಿಯ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಎನರ್ಜಿಯಾಗಿ ಬದಲಾಗ್ತಾ ಇದ್ದಾವೆ. ಹಾಗಾಗಿ ನೀವು ಆದಷ್ಟು ಬೇಗನೆ ಅವರ ಹಣವನ್ನು ಕೊಡ್ತೀರಾ. ಅದ್ರ ಜೊತೆಗೆ ಅಂದರೆ ನಿಮಗೆ ಹಣ ಕೈ ಸೇರಿದಾಗ ಅದನ್ನು ಕೊಡದೇ ಇರಬೇಡಿ. ಇದನ್ನು ನಾನೇ ಯಾವುದಕ್ಕಾದರೂ ಉಪಯೋಗಿಸ್ಕೊಳ್ಳೋಣ, ಮತ್ತೆ ಮುಂದೆ ಕೊಡೋಣ ಅನ್ನೋ ರೀತಿಲಿ ಅಂದ್ಕೊಳ್ಬಾರ್ದು. ನಿಮಗೆ ಅದನ್ನು ಕೊಡೋ ಅಂಥ ಯೋಗ ದೊರಕಿದೆ ಅಂದರೆ ನೀವು ಕೊಡಬೇಕು ಅಂತೇಳಿ ಯಾವಾಗಲೂ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ರಲ್ಲ, ಆ ಒಂದು ನಮ್ರತಾ ಭಾವಕ್ಕೆ ಆ ಒಂದು ಎನರ್ಜಿ ಕನೆಕ್ಟ್ ಆಗಿರೋದು. ನೀವು ಅದನ್ನು ಹಣ ಸಿಕ್ಕ ತಕ್ಷಣ ಅವರಿಗೆ ಕೊಟ್ಟು ಅದರಿಂದ ಮುಕ್ತರಾದ್ರಿ, ಋಣಮುಕ್ತರಾದ್ರಿ ಅಂದರೆ ಖಂಡಿತವಾಗಿ ಮತ್ತೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕಾಣ್ತೀರ. ಅದು ವ್ಯಾಪಾರದ ಒಂದು ಅಭಿವೃದ್ಧಿ ಆಗಿರ್ಬೋದು, ಯಾರೋ ಬಂದು ನಿಮಗೆ ಸಹಾಯ ಮಾಡೋದಾಗಿರ್ಬೋದು, ಇಲ್ಲ ನಿಮಗೊಂದು ಅದ್ಭುತ ಕೆಲಸ ಸಿಗೋದಾಗಿರ್ಬೋದು, ನಿಮ್ಮ ಕಡೆ ಒಂದು ಆಕರ್ಷಣೆ ಆಗ್ತವೆ ಇಂಥ ಒಂದು ಅದ್ಭುತ ಅವಕಾಶಗಳು ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ರೆಸೊನೇಟ್ ಆಗ್ತದೆ. ಮಾಧ್ಯಮವಾಗಿದ್ದಾರೆ ಬಾಬಾ ಇಲ್ಲಿ ನಿಮಗೆ. ಯಾವ ರೀತಿ ಅಂದರೆ ಅವರು ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ, ಮಾರ್ಗದರ್ಶಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಎಷ್ಟು ದಯೆ, ಕರುಣೆ, ಪ್ರೇಮವನ್ನು ತುಂಬಿಸ್ಕೊಂಡು ನೀವು ಈ ವಿಶ್ವಕ್ಕೆ ಕನೆಕ್ಟ್ ಆಗ್ತಿರೋ, ಈ ಪ್ರಕೃತಿಗೆ ಕನೆಕ್ಟ್ ಆಗ್ತಿರೋ, ಕೆಲವು ಜನರಿಗೆ ಕನೆಕ್ಟ್ ಆಗ್ತಿರೋ, ಅದೇ ರೀತಿ ಬಾಬಾರವರು ನಿಮ್ಮ ಹತ್ತಿರಕ್ಕೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಅಂದರೆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಸಮೀಪಕ್ಕೆ ಬರ್ತವೆ, ನಿಮ್ಮ ಸಹಾಯಕ್ಕೆ ಬರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಯಾವ ಪ್ರೀತಿಯನ್ನು ನೀವು ನಂಬಿಕೆ ಇಟ್ಟು ಮಾಡಿದ್ರೋ ಆ ಪ್ರೀತಿ ನಿಮ್ಮಿಂದ ದೂರ ಆಗಿತ್ತು, ಆ ಪ್ರೀತಿ ನಿಮ್ಮ ಬಳಿ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಸಂದೇಹ ಪಡಬೇಡಿ. ಅದು ಖಂಡಿತವಾಗಿ ನಿಮ್ಮ ಕಡೆ ಬರ್ತಾ ಇರುವ ಎನರ್ಜಿ ಕಾಣಿಸ್ತಾ ಇದೆ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ಯಾರೋ ನೀವು ಅವರಿಗೆ ತುಂಬ ಸಹಾಯ ಮಾಡಿದ್ರಿ ಒಂದು ಕಾಲದಲ್ಲಿ, ಆದರೆ ಅವರು ಈಗ ನಿಮ್ಮ ಬಗ್ಗೆ ಶತ್ರುತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಅವರ ನಕಾರಾತ್ಮಕ ಎನರ್ಜಿಯನ್ನು ಯಾರಾದ್ರೂ ಮೂಲಕ ನಿಮಗೆ ಕಳಿಸ್ತಾ ಇರ್ತಾರೆ. ಅಂದರೆ ಅವರ ವಿಚಾರ, ಅವ್ರು ನಿಮ್ಮ ಬಗ್ಗೆ ಏನೋ ಮಾತಾಡಿರೋ ವಿಚಾರ ಯಾರದ್ದೋ ಮೂಲಕ ನಿಮಗೆ ಆವಾಗವಾಗ ತಿಳಿತಾ ಇರುತ್ತೆ. ಅಂದರೆ ಅವರ ಒಂದು ಕೆಟ್ಟ ಒಂದು ಬುದ್ಧಿಯನ್ನು ಈ ರೀತಿಯಾಗಿ ನಿಮಗೆ ಒಂದು ಮೆಸೇಜ್ಗಳ ಮೂಲಕ ಕಳಿಸ್ತಾ ಇರ್ತಾರೆ. ಅವರ ಎನರ್ಜಿಯನ್ನು ನೀವು ಸ್ವೀಕಾರ ಮಾಡಬೇಡಿ. ಅಂದರೆ ಅವರು ಈ ಸಮಯದಲ್ಲಿ ಅವ್ರ ಬಗ್ಗೆ ನಿಮಗೆ ಏನು ಒಪಿನಿಯನ್ ಇದೆ ಅನ್ನೋದನ್ನು ಫೀಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಅವ್ರ ಬಗ್ಗೆ ಯಾವುದೇ ರೀತಿ ಫೀಲೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ, ನೀವು ಅವ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಅಂತೇಳಿ ಅವರಿಗೆ ಗೊತ್ತಾಗಬೇಕು. ಅದೇ ಅವರ ಎನರ್ಜಿಗೆ ತಿರುಗುಬಾಣವಾಗಿ ಪ್ರಭಾವ ಬೀರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಏಂಜಲ್ಸ್ ಕೂಡ ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅದು ಪಕ್ಷಿಗಳಾಗಿರ್ಬೋದು, ಇಲ್ಲ ಯಾವುದೋ ರೀತಿ ಒಂದು ಏಂಜಲ್ಸ್ ನಂಬರ್ಸ್ಗಳಾಗಿರ್ಬೋದು, ಒಟ್ಟಾರೆಯಾಗಿ ನಿಮಗೆ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮಗೆ ಇಲ್ಲಿ ಕೆಲವೊಂದು ಯೂನಿವರ್ಸಿಂದ ಒಂದು ಮೆಸೇಜ್ಗಳು ಯಾವ ರೀತಿ ಸಿಗ್ತವೆ ಅಂದರೆ, ನಾನು ನಿನ್ನ ಜೊತೆ ಕನೆಕ್ಟ್ ಆಗಿದ್ದೀನಿ ಅಂತ ಹೇಳಿ ಕಾಮನ ಬಿಲ್ಲು ಕಾಣಿಸೋದು, ಹಾಗೆ ನಕ್ಷತ್ರಗಳು ಬೀಳೋದು ಕಾಣಿಸ್ತಾ ಇರ್ಬೋದು, ಇಲ್ಲ ಒಂದು ದೊಡ್ಡ ಉಲ್ಕೆ ಬೀಳೋ ಥರ ಬೆಳಕು ಕಾಣಿಸೋದಾಗಿರ್ಬೋದು. ಇವೆಲ್ಲವೂ ಅದರ ಸೂಚನೆಯಾಗಿದೆ, ನಾನು ನಿನ್ನ ಜೊತೆಗಿದ್ದೀನಿ. ಈ ಸಮಯದಲ್ಲಿ ನೀವು ಏನೇ ಪ್ರೇ ಮಾಡಿದರೂ ಕೂಡ ಅದು ಆಶೀರ್ವಾದವಾಗಿ ನಿಮ್ಮ ಕಡೆ ಬರುತ್ತೆ. ಹಾಗಾಗಿ ನೀವು ನೆಗೆಟಿವ್ ಆಲೋಚನೆಗಳನ್ನು ನಿಮ್ಮಿಂದ ಎಷ್ಟು ದೂರ ಮಾಡ್ತಾ ಹೋಗ್ತೀರೋ ಅಷ್ಟೇ ಪಾಸಿಟಿವ್ ಆಗಿ ಈ ಪ್ರಕೃತಿ ಆಗಿರ್ಬೋದು, ಬ್ರಹ್ಮಾಂಡದ ಒಂದು ಶಕ್ತಿ ಆಗಿರ್ಬೋದು, ಗುರುವಿನ ಶಕ್ತಿ ಆಗಿರ್ಬೋದು, ದೇವತೆಗಳ ಶಕ್ತಿ ಆಗಿರ್ಬೋದು, ಇವೆಲ್ಲವೂ ಬ್ರಹ್ಮಾಂಡನೇ. ಬ್ರಹ್ಮಾಂಡದ ಕಣ ನಾವು. ಆ ಎಲ್ಲ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತಾ ಹೋಗ್ತವೆ. ಇಲ್ಲಿ ನೀವು ಯೋಚಿಸಬೇಕು, ಇಲ್ಲಿ ನಿಮಗೆ ಯಾವ ಎನರ್ಜಿ ಕನೆಕ್ಟ್ ಆಗಬೇಕು ಅಂತೇಳಿ. ನೀವು ಮನುಷ್ಯರು ಆಡುವ ಮಾತಿಗೆ ಬೆಲೆ ಕೊಡ್ತಾ ಹೋಗ್ತಿರೋ, ಅವರನ್ನು ಸಂಭಾಳಿಸೋಕ್ಕೆ ಪ್ರಯತ್ನ ಪಡ್ತಿರೋ, ಅಂದರೆ ಅವ್ರು ನನ್ನನ್ನು ಒಪ್ಕೊಳ್ಬೇಕು, ನಾನು ಮಾಡಿದ ಕೆಲಸನೆಲ್ಲ ಸರಿ ಅನ್ನಬೇಕು, ಅವ್ರು ನನ್ನನ್ನು ಹೊಗಳಬೇಕು, ನಾನು ಅವರಿಗೋಸ್ಕರ ಎಲ್ಲ ಮಾಡ್ತಾಯಿದ್ದೀನಿ ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ನೀವು ಏನೂ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೀವು ಭಗವಂತನಿಗೆ, ಈ ಬ್ರಹ್ಮಾಂಡದ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋದರೆ ನಿಮ್ಮ ಮೌಲ್ಯಗಳು ತಾನಾಗಿ ನಿಮ್ಮ ಸುತ್ತ ಇರೋರಿಗೆ ತಿಳಿತಾ ಹೋಗ್ತವೆ. ನೀವು ಅದನ್ನು ತಿಳಿಸ್ಲೇಬೇಕು ಅಂತ ಏನಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಅವ್ರ ಬೆಲೆನೇ, ಅವ್ರ ಮೌಲ್ಯನೇ ಅವ್ರಿಗೆ ತಿಳಿದಿಲ್ಲ ಅಂದರೆ ನಿಮ್ಮ ಮೌಲ್ಯ, ನಿಮ್ಮ ಬೆಲೆನ ಅವ್ರು ತಿಳ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಇಲ್ಲಿ ಕೆಲವೊಂದು ಪರೀಕ್ಷೆಗಳು ಅವ್ರ ಜೊತೆನೂ ನಡೀಲೇಬೇಕು. ಆಗಲೇ ಅವರಿಗೆ ನಿಮ್ಮ ಬೆಲೆ, ನಿಮ್ಮ ಕಾಳಜಿ ಏನು ಅಂಥೇಳಿ ಗೊತ್ತಾಗೋದು. ಆ ಸಮಯ ಬಂದಾಗ ಅದು ತಾನಾಗೇ ತಿಳಿಯುತ್ತೆ. ಯಾಕಂದರೆ ಅವರಿಗೂ ಇಲ್ಲಿ ಕೆಲವು ಕರ್ಮಗಳು ಪಾಠವನ್ನು ಸಮಯಕ್ಕೆ ಸರಿಯಾಗಿ ಕಲಿಸ್ತವೆ. ಆಗ ಅವರಿಗೆ ಅದರ ಅರಿವು ಉಂಟಾಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅವರನ್ನು ಸರಿಪಡಿಸ್ತೀನಿ, ಇಲ್ಲಾಂದರೆ ಅವ್ರಿಗೆ ನಾನು ಏನಾದರೂ ತಿಳಿಸ್ತೀನಿ, ನಾನು ಏನೆಲ್ಲ ಮಾಡ್ತೀನಿ ನಿಮಗೆ ಅಂತೇಳಿ ಹೇಳ್ತೀನಿ ಅನ್ನೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ
ಕಾಣಿಸ್ತಾ ಇದೆ. ಕಾಲಕ್ಕೆ ಸಮಯಕ್ಕೆ ಅದನ್ನು ಬಿಟ್ಟಾಗ ನೀವು ಯಾವ ರೀತಿ ಸಮರ್ಪಣೆ ಆಗಿರ್ತೀರಲ್ಲ, ಆ ಎನರ್ಜಿ, ಅದು ಗುರುವಿನ ಎನರ್ಜಿ ಆಗಿರ್ಬೋದು, ದೈವಶಕ್ತಿಗಳ ಎನರ್ಜಿ ಆಗಿರ್ಬೋದು, ನಿಮ್ಮ ಪ್ರಾರ್ಥನೆಯ ಮೂಲಕ ಅವರಿಗೆ ಹೋಗಿ ಸಲ್ಲಿಕೆ ಆದ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಉನ್ನತ ಮಟ್ಟದ ಒಂದು ಆಲೋಚನೆಗಳನ್ನು ಮಾಡ್ತಾ ಹೋಗ್ತೀರಿ. ನಿಮ್ಮ ಸುತ್ತಮುತ್ತ ಇರೋರು ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾ ಹೋಗ್ತಾರೆ. ನಿಮ್ಮ ಮೌನ ನಿಮ್ಮ ಶಕ್ತಿಯನ್ನು ಹೆಚ್ಚಿಸ್ತಾ ಇದೆ, ಅವರ ಒಂದು ನಕಾರಾತ್ಮಕ ಬಲವನ್ನು ಕುಗ್ಗಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವಿಲ್ಲಿ ಮಾತನಾಡಿ ಅಂದರೆ ಕೂಗಿ ಜೋರಾಗಿ ಹೇಳಿಯೇ ಕೆಲವರಿಗೆ ಅರ್ಥ ಮಾಡಿಸ್ಬೇಕು ಅಂತ ಏನಿಲ್ಲ. ನಿಮ್ಮ ಮೌನದ ಶಕ್ತಿ ಎಲ್ಲವನ್ನು ಅವರಿಗೆ ಅರ್ಥ ಮಾಡಿಸ್ತಾ ಹೋಗುತ್ತೆ ಸಮಯಕ್ಕೆ ಅನುಗುಣವಾಗಿ. ಹಾಗಾಗಿ ಮೌನವಾಗಿರಿ. ನೀವೇನು ಮಾಡಬೇಕೋ ನಿಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ಎಂದಿಗೂ ಮರಿಬೇಡಿ. ನೀವು ಹೇಗೆ ಒಂದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮುಂದೆ ಹೋಗ್ತಿರೋ, ನಿಲ್ಲದೆ ಯಾರದ್ದೋ ಒಂದು ನೋವಿನ ಮಾತಿಗಾಗಿರ್ಬೋದು, ನಿಂದನೆಯ ಮಾತಿಗಾಗಿರ್ಬೋದು, ಅಪಹಾಸ್ಯದ ಮಾತಿಗಾಗಿರ್ಬೋದು, ನಿಲ್ಲದೆ ನೀವು ಎಷ್ಟು ಸಂಭಾಳಿಸ್ಕೊಂಡು ಮುಂದೆ ಹೋಗ್ತಿರೋ ಮೌನವಾಗಿ, ತಾಳ್ಮೆಯಿಂದ ಸಹಿಸ್ಕೊಂಡು, ಅಷ್ಟೇ ಅವರು ಕುಗ್ತಾ ಹೋಗ್ತಾರೆ. ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಒಂದು ಒಳ್ಳೆಯ ಗೌರವ ಸ್ಥಾನಮಾನವನ್ನು ಪಡ್ಕೊಳ್ಳೋಕ್ಕೆ ಸಿದ್ಧತೆ ಮಾಡ್ತಾ ಇರ್ತೀರ ಅನ್ನೋದೇ ಇದರ ಸೂಚನೆ ಆಗಿರುತ್ತೆ. ಆದರೆ ಅದು ಕಾಣೋದಿಲ್ಲ. ಮೌನವಾಗಿ ನೀವು ಹೇಗೆ ಸುಮ್ಮನೆ ಇರ್ತೀರೋ ಆ ಶಕ್ತಿಯು ಕೂಡ ಹಾಗೆ ಆಳವಾಗಿ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಜೋರಾಗಿ ಹೇಳೇ ನೀವು ಕೆಲವರನ್ನು ಬದಲಾಯಿಸಬೇಕು ಅಂತ ಏನಿಲ್ಲ. ಇಲ್ಲ ಜಗಳ, ಇಲ್ಲ ಕೂಗಾಟ ಮಾಡಿ, ರಂಪರಾಡಿ ಮಾಡಿಯೇ ನೀವು ಯಾರನ್ನೂ ಬದಲಾಯಿಸುವ ಗೋಜಿಗೆ ಹೋಗಬೇಡಿ. ಮೌನವಾಗ್ಬಿಡಿ. ಸಮಯಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಮಾತನಾಡುವ ಅಭ್ಯಾಸವನ್ನು ಬೆಳೆಸ್ಕೊಂಡು ನಿಮ್ಮ ಮೇಲೆ ಗೌರವ, ಪ್ರೀತಿ, ಕಾಳಜಿನ ಇಟ್ಕೊಳ್ತಾ ಹೋಗಿ ತನ್ನಿಂದ ತಾನೇ ನಿಮ್ಮ ಸುತ್ತಮುತ್ತ ಇರುವ ವಾತಾವರಣ ಬದಲಾಗುತ್ತೆ ಅನ್ನುವ ರೀತಿಲಿ ಇಲ್ಲಿ ಹೇಳ್ತಾ ಇದೆ ಸ್ನೇಹಿತರೆ ಎನರ್ಜಿ. ಇವತ್ತಿನ ಮಾಹಿತಿ, ಈ ಎನರ್ಜಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಒಂದು ನಮನ ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.